ಅಂಜಲ್. ಆಹಾ ಹಾ 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 ಹಾ, ಏನು ರುಚಿ ಗೊತ್ತಾ. ದೊಡ್ಡ ಅಂಜಲ್ ಉಂಟು, ದೊಡ್ಡದಂದ್ರೆ ಸುಮಾರು 1.5 kg ಅಷ್ಟು ಉಂಟು ಇದು ಅಂಜಲ್. ಸೊ ಇದರದ್ದು ತವಾ ಫ್ರೈ ಮಾಡಿ ತೋರಿಸ್ತೇನೆ ಇವತ್ತು. ತುಂಬ ಸುಲಭದಲ್ಲಿ ಮಾಡಿ ತೋರಿಸ್ತೇನೆ ನಾನು ತವಾ ಫ್ರೈ. ಫಸ್ಟಿಗೆ ಇದನ್ನು ಕಟ್ಟಿಂಗ್ ಮಾಡೋಣ. ಕಟ್ಟಿಂಗ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಮಸಾಲೆ ಎಲ್ಲ ರೆಡಿ ಮಾಡಿ ಒಂದು ತವಾ ಫ್ರೈ ರೆಡಿ ಮಾಡೋಣ. ಓಕೆ, ಇದನ್ನು ಸ್ಟಾರ್ಟ್ ಮಾಡೋಣ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇದನ್ನು ಕ್ಲೀನ್ ಮಾಡೋಣ. ಅಚ್ಚ ಖಾರದ ಪುಡಿ 4 ಚಮಚದಷ್ಟು. ಖಾರ ನೀವು ನೋಡಿಕೊಂಡು ಹಾಕಿದರೆ ಆಯಿತು, 3ರಿಂದ 4 ಚಮಚ ಸಾಕಾಗುತ್ತೆ. ಸ್ವಲ್ಪ ಖಾರ ಕಡಿಮೆ ತಿನ್ನೋದಾದರೆ 3 ಚಮಚ ಹಾಕಿದರೆ ಆಯಿತು. 1 ಚಮಚ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ 2 ಚಮಚದಷ್ಟು, ಗರಂ ಮಸಾಲ 1 ಚಮಚ, ಕರಿಬೇವಿನ ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚದಷ್ಟು, ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ನಾನು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಇವತ್ತು. ಕಾರ್ನ್ಫ್ಲವರ್ 2 ಟೇಬಲ್ ಚಮಚದಷ್ಟು. 2 ಟೇಬಲ್ ಚಮಚ ಅಂದರೆ ಸುಮಾರು 6 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಬೇಕಾಗುತ್ತೆ. ಸ್ವಲ್ಪ ಹುಣಸೆ ಹಣ್ಣಿನ ನೀರನ್ನು ಹಾಕ್ತಾ ಇದ್ದೀನಿ. ನೀವು ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು ಅಥವಾ ನೀವು ಈ ವಿನೆಗರ್ ಕೂಡ ಹಾಕ್ಕೊಳ್ಬೋದು. ಓಕೆ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೀರು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ನಾನಂದರೆ ಹುಣಸೆ ನೀರಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಬರುತ್ತೆ ತೆಂಗಿನ ಎಣ್ಣೆ ಮಸಾಲೆಗೆ ಹಾಕಿದರೆ. ನೋಡಿ, ಸ್ವಲ್ಪ ತೆಂಗಿನ ಎಣ್ಣೆಯಲ್ಲೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ, ನೀರಲ್ಲಿ ನಾನು ಮಿಕ್ಸ್ ಮಾಡ್ತಾ ಇಲ್ಲ. ಮಸಾಲ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ತೆಂಗಿನ ಎಣ್ಣೆಯಲ್ಲಿ. ತೆಂಗಿನ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದರೆ. ಓಕೆ, ನೋಡಿ ಮಸಾಲ ಪೇಸ್ಟ್ ರೆಡಿಯಾಗಿದೆ. ಇನ್ನು ಇದನ್ನು ಮೀನಿಗೆ ಅಪ್ಲೈ ಮಾಡೋಣ. ಮೀನನ್ನು ಒಳ್ಳೆ ರೀತಿ ಕೋಟ್ ಮಾಡಿ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಇದನ್ನು ಫ್ರೈ ಮಾಡೋಣ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಕೂಡ ಇಡ್ಬೋದು ನೀವು, ಒಳ್ಳೆಯದಾಗ್ತದೆ. ಕೋಟಿಂಗ್ ಮಾತ್ರ ಸ್ವಲ್ಪ ದಪ್ಪನೇ ಇಟ್ಟರೆ ಒಳ್ಳೆಯದು, ನಿಮಗೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ತುಂಬ ತೆಳು ಮಾಡಿದರೆ ಕೋಟಿಂಗ್ ಸರಿಯಾಗಿ ಅಂಟ್ಕೊಳ್ಳಲ್ಲ. ಓಕೆ, ಈ ರೀತಿ ಎಲ್ಲ ಮೀನನ್ನು ಕೋಟ್ ಮಾಡಿ ರೆಡಿ ಮಾಡಿ ಇಡೋಣ. ಕೊಬ್ಬರಿ ಎಣ್ಣೆ, ನೋಡಿ ಕೋಟಿಂಗ್ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ. ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮತ್ತು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿದರೆ ಕೋಟಿಂಗ್ ಚೆನ್ನಾಗಿ ನಿಲ್ಲುತ್ತೆ.
ಬೇರೆ ನೀವು ಇದು ಕಬ್ಬಿನದ್ದು ಪ್ಯಾನ್ ಅಥವಾ ಅದಾದರೆ ಸ್ವಲ್ಪ ನಿಮಗೆ ಕೋಟಿಂಗ್ ನಿಲ್ಲೋದಿಲ್ಲ, ಸ್ವಲ್ಪ ಕಷ್ಟನೇ. ನಾನ್ ಸ್ಟಿಕ್ಕಲ್ಲಿ ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ನಿಲ್ಲುತ್ತೆ. ಓಕೆ, ಎರಡೂ ಬದಿಯಲ್ಲಿ ಕೂಡ 5-5 ನಿಮಿಷ ಬೆಂದರೆ ಸಾಕು. ಮತ್ತು ಇದನ್ನು ತೆಗೆದು ಬಿಡೋಣ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದು ಬಿಡೋಣ. ಇನ್ನು ಬಿಸಿ ಬಿಸಿ ರೈಸ್ ಜೊತೆಗೆ ಟೊಮೆಟೊ ಸಾರು, ಹಾಗೆ ಅಂಜಲ್. ಆಹಾ ಹಾ 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 ಹಾ, ಏನು ರುಚಿ ಗೊತ್ತಾ! ಒಳ್ಳೆ ಬಿಸಿ ಉಂಟು ಮಾತ್ರ. ಮೀನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೂಪರ್. ಭಾರಿ ಒಂದು ಚಂದದ ಮಧ್ಯಾಹ್ನದ ಊಟ ರೆಡಿಯಾಗಿದೆ. ನಾನಂತೂ ಊಟ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಮೀನನ್ನು ಫ್ರೈ ಮಾಡಿ ಟೊಮೆಟೊ ಸಾರು ಮಾಡಿ ಜಸ್ಟ್ ಒಂದು ಮಧ್ಯಾಹ್ನದ ಊಟ ಮಾಡಿ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಬಾಯ್.